ಸೆಟ್ ಮಾಡಿದೆ, ಚಂದ ರೀತಿಯಲ್ಲಿ ನಾನು ಪ್ರೋಗ್ರಾಮ್ ಕೊಟ್ಟೆ, ತುಂಬ ಜನ ಹೋಲಿಕೆ ಬಂತು. ಈಗೇನಾಗಿದೆ ಅಂದರೆ ಈ ಥರ ಮೊದಲು ಕಳಿಸ್ತಾ ಇರಲಿಲ್ಲ, ಅರ್ಧ ಗಂಟೆ 1 ಗಂಟೆ ಒಂದು ಪ್ರೋಗ್ರಾಮಿಗೆ ಒಂದು 5 ನಿಮಿಷ ಕುಣಿಲಿಕ್ಕೆ, ಅದು ಕಲೆ ಅಷ್ಟು ಸುಲಭ ಅಲ್ಲ, ಪೂರ್ವ ತಯಾರಿ ಮಾಡಬೇಕು. ಬಟ್ ಈಗೇನಾಗಿದೆ ಅಂದರೆ ನಮಗೆ ಮಕ್ಕಳಿಗೆ ಒಂದು ಆಸೆ ಇದೆ, ಸ್ಕೂಲ್ ಮಕ್ಕಳು ಒಂದು ಯಕ್ಷಗಾನ ವೇಷ ಹಾಕಿಸ್ಬೇಕು ಅಂತ, ಎಲ್ರಿಗೂ ಅವಕಾಶ ಇರೋದಿಲ್ಲ, ಎಲ್ರಿ ಮಾಡುವ ಅಂತ ಒಂದು 10 ನಿಮಿಷ 5 ನಿಮಿಷ ಪ್ರೋಗ್ರಾಮನ್ನು ಕೊಡಿಸ್ತಾರೆ. ಈ ಪುಣ್ಯಕೋಟಿ ಮಾಡಿ ಸ್ವಲ್ಪ ಎಲ್ಲ ಕಡೆ ಕ್ಲಿಕ್ ಆಯ್ತು. ಆಮೇಲೆ ಇದನ್ನೇ ಹವ್ಯಾಸ ಮಾಡ್ಕೊಂಡೆ. ಈಗ ಒಂದು ಶಾಲೆ ಹೇಳಿದರೆ ಅವ್ರೊಂದು ಅರ್ಧ ಗಂಟೆ ಸ್ಟೆಪ್ಸ್ಗಳನ್ನು ಹೇಳ್ಕೊಡೋದು, ಒಂದು ರೆಕಾರ್ಡಿಂಗ್ ಹಾಕಿ ಕೊಡ್ತೀವಿ. ಇದು ಯಕ್ಷಗಾನ, ನಾವು ಹೇಳಿದ್ರೆ ಇದು ಯಕ್ಷಗಾನ ಅಲ್ಲ, ದಯವಿಟ್ಟು ಯಕ್ಷಗಾನ ಅಲ್ಲ, ನೀವು ತಪ್ಪು ತಿಳ್ಕೊಂಡು ಯಕ್ಷಗಾನ ನೃತ್ಯ ರೂಪಕಂತ ಹಾಕೊಂಡ್ಬಿಡಿ, ನೀವು ಯಕ್ಷಗಾನ ಬೇರೆ ಇದೆ ಅಂತ ಹೇಳ್ಬಿಟ್ಟಿದೆ. ಕಲೆಯನ್ನು ಬಂದು ಎಲ್ಲೆಲ್ಲೋ ಹೋಗಿ ಯಾರ್ಯಾರು ಕಾಯ್ಕೊಂಡು ಎಲ್ಲೆಲ್ಲೋ ಮಾಡ್ಕೊಂಡು ಬಂದಿದ್ದಾರೆ. ಹಳ್ಳಿ ಮಕ್ಕಳ ಪ್ರತಿಭೆ ಇದೆ, ಯಾಕಂದ್ರೆ ನನ್ನ ಜೊತೆ ಇದ್ದಾರೆ ಎಷ್ಟೊಂದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ದಾರೆ. ಅವರಿಗೆ ಒಂದು ಉತ್ತಮ ವೇದಿಕೆ, ಉತ್ತಮ ಅಂತ ಗ್ರಾಮೀಣ ಮಟ್ಟದ ಒಂದು ವೇದಿಕೆ ಕೊಡಬೇಕು. ಅಂದರೆ ಯಾರೂ ಹೇಳಿಲ್ಲಪ್ಪ, ಅವ್ರ ಅಪ್ಪ ಅಮ್ಮ ಹೇಳ್ಬೇಕು, ನನ್ನ ಮಗಳು 4 ಹೆಜ್ಜೆ ಕಲಿತದ್ದು, 4 ಜನ ಎದುರಿಗೆ ಅಭಿನಯ ಮಾಡ್ತಾ ಇಲ್ಲ. ಹಾಸ್ಯಕಟ್ಟ ಹೇಗೆ ಅಂದರೆ ಒಂದು ಯಕ್ಷ ಕಾಶಿ ಅಂತ ಹೇಳ್ತೀವಿ ನಾವು, ನಮ್ಮ ಹಾಸ್ಯಕಟ್ಟವನ್ನು ಯಾವಾಗಲೂ ಕಾರ್ಯಕ್ರಮ ನಮ್ಮ ದಿವಾನಿಗಳು ಆಗ್ತಾ ಇರ್ತದೆ. ಹಾಗೆ ಅದು ವೇದಿಕೆ ಅಂತೂ ಉಂಟು. ಅದು ಅದಲ್ಲ ನಾನು ಹೇಳೋದು, ಯಾವುದೇ ಕಲೆಯಲ್ಲಿ ಯಕ್ಷಗಾನ ಅಂದಾಗ ಅವ್ರಿಗೊಂದು ಅವಕಾಶ ಸಿಗಬೇಕು. ಚಿತ್ರಕಲೆ ಇರ್ಬೋದು, ಸಂಗೀತ ಇರ್ಬೋದು, ಯಾವುದೇ ಇರ್ಬೋದು. ಮೊದಲಾಗಿ ನಾನು ಮೊದಲಿನ ಕ್ಲಾಸ್ ಮಾಡ್ತಾ ಇದ್ದೆ. ದಿವಾನ್ ಯಕ್ಷ ಸಮೂಹ ಬಿಟ್ಟ ಮೇಲೂ ಸಹ ನಾನೇ ತರಗತಿಯನ್ನು ನೋಡ್ಕೊಳ್ತಾ ಇದ್ದೆ. ಆಗ ನಾನೇ ಒಂದು ಸಂಸ್ಥೆ ಕಟ್ಟಿದರೆ ಇನ್ನು ಸ್ವಲ್ಪ ಮಕ್ಕಳು ಬರ್ಬೋದು ಅಂತ ಅನಿಸ್ತು, ಕಟ್ಕೊಂಡೆ. ಫಸ್ಟಿಗೆ ಒಂದು ಅಂದರೆ ಶಿಬಿರ ಮಾಡಲಿಕ್ಕೆ ಶುರು ಮಾಡಿದೆ, ವರ್ಷಕ್ಕೊಂದು ಶಿಬಿರ ಅಂತ, 15 ಡೇಸ್ ಕ್ಯಾಂಪು. ಆಮೇಲೆ ನನಗೆ ಈಗ ಡ್ಯೂಟಿ ಯಾವಾಗ ರಜೆ ಇರ್ತದೆ ಶನಿವಾರ ಭಾನುವಾರ ಕ್ಲಾಸ್ ಶುರು ಮಾಡಿದೆ, ಬಣ್ಣ ತರಗತಿಗಳನ್ನು ಮಾಡಿದೆ. ಯಕ್ಷತರಣಿ ಮುಖಾಂತರ ಸಿದ್ದಾಪುರಗಳೆಲ್ಲ ಒಂದು ಕಡೆ ಕಾರ್ಯಕ್ರಮವನ್ನು ಕೊಡಲಿಕ್ಕೆ ಶುರು ಮಾಡಿದರು. ಯಕ್ಷತರಣಿ ಹಾಸ್ಯಕಟ್ಟ ಅನ್ನೋದು ಕ್ಲಿಕ್ ಆಯಿತು. ಮಳೆಯಲ್ಲಿ ಕೊರೆವ ಚಳಿಯಲ್ಲಿ ಸುಡಿಯುವ ಬಿಸಿಲಿನಲ್ಲಿ ನಿನದೇ ನೆನಪು ನನ್ನೆದೆಯಲ್ಲಿ, ಜರಿವ ಜಗದ ಜನರೆದರು ಮರೆದೇ ಇರುವ ಹೃದಯರಸಿ ನನ್ನ ಮನದಲ್ಲಿ, ಕತ್ತಲೆ ಕವಿದ ನನ್ನ ಅಂತರಂಗಕ್ಕೆ ಬೆಳಕಾಗಿ ಬರುವೆಯ ಗೆಳತಿಯಾಗಿ, ಅನುದಿನವೂ ಅನವರತವು ನಗುತ್ತಾ ನಗುಸುತ್ತಲಿರುವೆ ಆತ್ಮೀಯನಾಗಿ, ಬಣ್ಣ ಬಳೆಯುವೆ ನವ ವಸಂತದ ಭಾವನೆಗಳಿಗೆ, ಜೀವ ತುಂಬುವೆ ನೀ ಕಂಡ ಕನಸುಗಳಿಗೆ, ಉಸಿರಲಿ ಉಸಿರಾಗಿ ಬೆರೆಯುವೆ ನಿನ್ನ ಆ ಆಸೆಗಳಿಗೆ, ಕಂಬನಿ ಬರದಂತೆ ಕಾಪಾಡುವೆ ನಿನ್ನ ಆ ನೆನಪುಗಳಿಗೆ, ಹುಚ್ಚು ಮನಸ್ಸಿನ ಬಿಚ್ಚು ಕಾಮನೆಗಳಿವು ಗೆಳತಿ, ಹೆಚ್ಚೇನು ಹೇಳೆನು ಮತ್ತೇನು ಕೇಳೆನು, ಕಾರ್ಮೋಡ ಕವಿದ ಬಾಳಲಿ ಹುಣ್ಣಿಮೆಯ ಬೆಳಕಂತೆ ಬಂದು, ಸ್ನೇಹ ಜ್ಯೋತಿಯ ಬೆಳಗಿಸುನಿ ಆತ್ಮೀಯ ಮನದ ಗೆಳತಿಯಾಗಿ. ಇದು ಕವನಗಳು ಹೇಗೆ ಅಂದರೆ ನಮಗೆ ಯಾವಾಗ ನಮ್ಮ ಕಾಲೇಜ್ ಕಾಂಪಿಟೇಷನಲ್ಲಿ ಪ್ರೇಮಕವಿ ನರಸಿಂಹ ಅವ್ರದ್ದು KS ನರಸಿಂಹ ಅವ್ರದ್ದು ಕಾಂಪಿಟೇಷನ್ ಮಾಡ್ತಿದ್ದೆ. ಪ್ರತಿ ವರ್ಷ ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಪ್ರತಿ ವರ್ಷ ಟಾಪ್ 10 ನನ್ನೊಂದು ಹೆಸರಿದ್ದು ನಮ್ಮ ಕಾಲೇಜಲ್ಲಿ. ಈ ಥರ ಹುಚ್ಚು ಆವಾಗ ಬರೀಬೇಕು ಅನ್ನೋ ಹಂಬಲ ಇತ್ತು, ಬರೀತಾರೆ. ಅದೇ ರೀತಿ ಹವ್ಯಾಸ ಗೀಸ್ತಾ ಇರ್ತೇನೆ ಸಮಯ ಇದ್ದಾಗ. ಬಹಳ ಸಂತೋಷ ನಂದನ್ ಕುಮಾರ್.